ಸರ್ ಮಾರ್ಕೆಟ್ ಬಿದೋಗಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋಬಹುದು ಈ ತರ ಒಂದು ಟೆಕ್ನಿಕ್ ಮಾಡಿ ಇದನ್ನೇನಂತ ಕರೀತಾರೆ ಬಿಗ್ ಬಾಯ್ ಕವರ್ಡ್ ಕಾಲ್ ಅಂತ ಕರೀತಾರೆ. ಇನ್ನೊಂದು 2 months ಅಲ್ಲಿ ಅವ್ರಿಗೆ ಇನ್ನೊಂದು 10 ಲಕ್ಷ ಬರೋದಿದೆ. ಬಟ್ ಇವಾಗ ಮಾರ್ಕೆಟ್ ಡೌನ್ ಇದೆ, ಆಮೇಲೆ ಬಂದ್ರೆ ಏನು ಪ್ರಯೋಜನ ಇದೆ? ಇವಾಗ ದುಡ್ಡು ಬೇಕಲ್ಲ ನಿಮಗೆ. ಸೊ ಬೀಟಾ 1.2 ಇದೆ ಅಂದ್ರೆ ಅರ್ಥ ಏನಂದ್ರೆ ನಿಫ್ಟಿ 100 ಪಾಯಿಂಟ್ ಇಲ್ಲ ಒಂದು 1% ಮೂವ್ ಕೊಟ್ರೆ ಬಜಾಜ್ ಫಿನಾನ್ಸ್ 1.2% ಮೂವ್ ಕೊಡುತ್ತೆ. ITC ಬೀಟಾ 0.8 ಅಂತ ಅನ್ಕೊಳ್ಳೋಣ. ನಿಫ್ಟಿ 10% ಮೂವ್ ಆದರೂ ITC ಬರೀ 8% ಮೂವ್ ಆಗುತ್ತೆ. ಇದು ಲೋ ಬೀಟಾ ಸ್ಟಾಕ್ಸ್. ಹಿಂಗಿದ್ರು ಮಾರ್ಕೆಟ್ ಬೇರಿಶ್ ಇದೆ, ಮಾರ್ಕೆಟ್ ಮೇಲಕ್ಕೆ ಹೋಗಲ್ಲ. ಮಾರ್ಕೆಟ್ ಮೇಲಕ್ಕೆ ಹೋದ್ರೆ ಪೋರ್ಟ್ಫೋಲಿಯೋ ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಹೋಗಲಿಲ್ಲ ಅಂದರೆ ಕಾಲ್ಸೆಲ್ಲಲ್ಲಿರೋ ದುಡ್ಡು ಬರುತ್ತೆ, ಅದನ್ನು ತಗೊಳ್ಳಿ. ಏನಕ್ಕೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಪೋರ್ಟ್ಫೋಲಿಯೋನ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಫ್ಯೂಚರ್ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದೆ. ಬಟ್ ತುಂಬ ಜನಕ್ಕೆ ಸ್ಟ್ಯಾಂಗಲ್ ಅಂದರೆ ಏನು, ಈ ಸ್ಟ್ಯಾಂಗಲಿಂದ ವಾರಕ್ಕೆ 0.5% ಮಾಡೋದು ಹೆಂಗೆ, ಇಲ್ಲ ಒಂದು 20 ಪೈಸೆ ಮಾಡೋದು ಹೆಂಗೆ, ಸೊ ತಿಂಗಳಿಗೆ ಒಂದು 2% ಮಾಡೋದು ಹೆಂಗೆ, ಇಲ್ಲ 1% ಮಾಡೋದು ಹೆಂಗೆ, ವಿಲ ಒದ್ದಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನದ್ದು ಪೋರ್ಟ್ಫೋಲಿಯೋ 1 ಕೋಟಿ ಇದೆ, 50 ಲಕ್ಷ ಇದೆ, ಪೋರ್ಟ್ಫೋಲಿಯೋ ಫುಲ್ ಡೌನ್ ಆಗಿದೆ. ಇವಾಗ ತಿಂಗಳಿಗೆ ಒಂದು 50,000 ಮಾಡೋದು ಹೆಂಗೆ ಗೊತ್ತಿಲ್ಲ. ಈ ಒಂದು ಬೀಳೋ ಪರಿಸ್ಥಿತಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಪೋರ್ಟ್ಫೋಲಿಯೋನ ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ 4 ಸುಲಭ ಉಪಾಯಗಳಲ್ಲಿ. ಸೊ ನಮಸ್ತೆ ಕರ್ನಾಟಕ. ಸ್ಟಾಕ್ ಮಾರ್ಕೆಟ್ ಕಳೆದ 5 ತಿಂಗಳಿಂದ ಬೀಳ್ತಾ ಇದೆ. ನಿಮ್ಮ ಪೋರ್ಟ್ಫೋಲಿಯೋ ಸಿಕ್ಕಾಪಟ್ಟೆ ಬೀಳ್ತಾ ಇದೆ, ಇನ್ನ ಬೀಳುತ್ತೆ, ಬೀಳ್ಬೋದು, ಇಲ್ಲ ಮೇಲಕ್ಕೆ ಬರ್ಬೋದು. ಈ ಒಂದು ಬೀಳೋ ಪರಿಸ್ಥಿತಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಪೋರ್ಟ್ಫೋಲಿಯೋನ ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ 4 ಸುಲಭ ಉಪಾಯಗಳಲ್ಲಿ. ಸೊ ಪಾಯಿಂಟ್ ನಂಬರ್ 1 ಆವರೇಜಿಂಗ್ ಅಂದರೆ, ಸೊ ಯಾರ್ಯಾರ ಹತ್ರ ನಿಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ಇದೆಯೋ, ಕ್ವಾಲಿಟಿ ಬ್ಲೂ ಚಿಪ್ ಕಂಪನಿ ಸ್ಟಾಕ್ಸ್ ಇದೆಯೋ, ಡೆಫಿನೆಟ್ಲಿ ನೀವು ಆವರೇಜ್ ಮಾಡೋದು ಒಂದು ಒಳ್ಳೆ ಉಪಾಯ. ಸರ್ ಆವರೇಜ್ ಮಾಡೋದಕ್ಕೆ ದುಡ್ಡಿಲ್ಲಲ್ಲ ಸರ್, ನಾನೇನು ಮಾಡೋದು ಸರ್? ಸೊ ನಿಮಗೂ ಒಂದು ಉಪಾಯ ಇದೆ. ಸೊ ನೀವೇನು ಮಾಡ್ಬೋದು, ಇಫ್ ಅಟ್ ಆಲ್ ನಿಮ್ಮ ಹತ್ರ ಲೆಟ್ಸೆ ಒಂದು ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಶೇರ್ ಇದೆ ಆ್ಯಂಡ್ ಮೋಸ್ಟ್ ಆಫ್ ದ ಬ್ರೋಕರ್ಸ್ MTF ಅನ್ನೋ ಒಂದು ಆಪ್ಷನ್ ಕೊಡ್ತಾರೆ. ತುಂಬ ಜನಕ್ಕೆ MTF ಆಪ್ಷನ್ ಗೊತ್ತಿಲ್ಲ. ಸೊ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಶೇರ್ ಇದ್ದರೆ 4 ಲಕ್ಷ ರೂಪಾಯಿ ಶೇರ್ ತೊಗೋಬೋದು, ಇದೇ MTF. ಬಟ್ ನಾನಿಲ್ಲಿ 4 ಲಕ್ಷ ರೂಪಾಯಿ ಶೇರ್ ತಗೊಳ್ಬೇಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಶೇರ್ ಇದೆ, ಶೇರ್ ತುಂಬ ಬಿದ್ದಿದೆ ಆ್ಯಂಡ್ ಇಫ್ ಯು ಫೀಲ್ ಮಾರ್ಕೆಟ್ ಇನ್ನೇನು ರಿಕವರ್ ಆಗುತ್ತೆ, ಇದು ಕೋರ್ ಬಾಟಮ್ ಅಂತ ಅನಿಸ್ತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಇನ್ನೊಂದು 1 ಲಕ್ಷ ಅರೇಂಜ್ ಮಾಡೋ ಅಷ್ಟು ದುಡ್ಡು ಕೆಪಾಸಿಟಿ ನಿಮ್ಮ ಹತ್ರ ಇದೆ. ಹಿಂಗಿದ್ರು 2 ತಿಂಗಳಲ್ಲಿ ನಮ್ಮ ಫ್ರೆಂಡ್ 1 ಲಕ್ಷ ಕೊಡ್ತಾನೆ, ಇಲ್ಲ ನನಗೆ ಯಾವುದೋ ಇನ್ಕಮ್ ಬರುತ್ತೆ, ಇಲ್ಲ ಎಕ್ಸೆಟ್ರಾ ನನಗೆ ದುಡ್ಡು ಬರೋದ್ರಿಂದ ನಾನೇನು ಮಾಡ್ಬೋದು, 2 monthsಲ್ಲಿ ಹೆಂಗಿರೋ ನಾನು 1 ಲಕ್ಷ ಹಾಕೋದಕ್ಕೆ ರೆಡಿ ಇದ್ದೀನಿ. ಬಟ್ ಇವಾಗ ಮಾರ್ಕೆಟ್ ಡೌನಲ್ಲಿ ಇದೆಯಲ್ಲ, ಇವಾಗ ನನಗೆ ದುಡ್ಡು ಬೇಕಲ್ಲ, ದುಡ್ಡಿಲ್ಲ, ಏನು ಮಾಡ್ಬೋದು, MTF ಆಪ್ಷನ್ನ ಬಳಸಿ 1 ಲಕ್ಷ ರೂಪಾಯಿ ಶೇರನ್ನು ನೀವು ತಗೊಂಡು ಆವ್ರೇಜ್ ಮಾಡ್ಬೋದು. ಸೊ ಈ ಒಂದು ಉಪಾಯ ತುಂಬ ಜನಕ್ಕೆ ಇಲ್ಲ. ಸೊ ಎಷ್ಟೋ ಜನದ್ದು ಏನಾಗಿದೆ, ಪೋರ್ಟ್ಫೋಲಿಯೋ 10 ಲಕ್ಷದ್ದು ಒಂದು 8 ಲಕ್ಷ 7 ಲಕ್ಷಕ್ಕೆ ಬಂದುಬಿಟ್ಟಿದೆ. ಇನ್ನೊಂದು 2 monthsಲ್ಲಿ ಅವ್ರಿಗೆ ಇನ್ನೊಂದು 10 ಲಕ್ಷ ಬರೋದಿದೆ. ಬಟ್ ಇವಾಗ ಮಾರ್ಕೆಟ್ ಡೌನ್ ಇದೆ, ಆಮೇಲೆ ಬಂದರೆ ಏನು ಪ್ರಯೋಜನ ಇದೆ? ಇವಾಗ ದುಡ್ಡು ಬೇಕಲ್ಲ ನಿಮಗೆ. ಆ ದುಡ್ಡು ಏನು ಮಾಡ್ಬೋದು, ಒಂದು MTFನ್ನು ಬಳಸಿ ನೀವು ಆವ್ರೇಜ್ ಮಾಡ್ಬೋದು. MTF ಅಂತ ಆಪ್ಷನ್ ಬ್ರೋಕರ್ಸ್ ಎಲ್ಲ ಮೋಸ್ಟ್ ಆಫ್ ದ ಬ್ರೋಕರ್ಸ್ ಹತ್ರ ಇದೆ, ನೀವು ಆವ್ರೇಜ್ ಮಾಡ್ಕೋಬೋದು. ಇಫ್ ಯು ಹ್ಯಾವ್ ಅ ಗಟ್ ಫೀಲಿಂಗ್, ನಿಮ್ಗೆ ಅನಿಸ್ತಾ ಇದೆಯಾ ಇದು ಬಾಟಮ್ ಅಂತ ಅನಿಸಿದ್ರೆ ಮಾತ್ರ ಆವ್ರೇಜ್ ಮಾಡಿ. ಸರ್ ಇನ್ನೂ ಬೀಳುತ್ತೆ ಅನ್ನಂಗಿದ್ರೆ ಡೈ ಮಾಡಿ ಆವ್ರೇಜಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಇದೇ ಬಾಟಮ್ ಅಂತ ಅನಿಸ್ತಾ ಇದೆ, ನಿಮ್ಮ ಸ್ಟಾಕ್ ಇದಕ್ಕಿಂತ ಇನ್ನು ಕೆಳಗಡೆ ಹೋಗಲ್ಲ ಅನ್ಸಂಗಿದ್ರೆ ಇಟ್ಸ್ ರೈಟ್ ಟೈಮ್ ಟು ಡೂ ಆವ್ರೇಜ್. ಅದು ನಿಮ್ಗೆ ಅನಿಸ್ಬೇಕು, ನಿಮ್ಗೆ ಅಷ್ಟು ನಾಲೆಜ್ ಇರಬೇಕು. ಸೊ ನಾಲೆಜ್ ಇರಬೇಕಾದ್ರೆ ಡೆಫಿನೆಟ್ಲಿ ನೀವು ಈ ಥರ ಫೇಸ್ ಟು ಫೇಸ್ ಸಿಗೋರನ್ನ ಮೀಟ್ ಮಾಡಬೇಕು, ಫೇಸ್ ಟು ಫೇಸ್ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋರನ್ನ ನಂಬಬೇಕು. ಬರೀ ಆನ್ಲೈನಲ್ಲಿ ಬಂದು ಪುಂಗಿ ಉತ್ತರ ಎಷ್ಟೋ ಜನ ನೋಡಿದ್ರ ನಮ್ಮ ಕರ್ನಾಟಕದಲ್ಲಿ, ಏನು ದೊಡ್ಡ ದೊಡ್ಡ ಸಬ್ಸ್ಕ್ರೈಬರ್ಸ್ಗಳೆಲ್ಲ ಅವ್ರಿಗಿದ್ದಾರೆ. ನಮ್ಗೆ ಸಬ್ಸ್ಕ್ರೈಬರ್ಸೇ ಇಲ್ಲ, ಯಾಕಂದರೆ ನಾವು ಖಾರದ ಥರ ಮಾತಾಡ್ತೀವಿ, ಬೆಣ್ಣೆ ಥರ ಮಾತಾಡೋಕ್ಕೆ ಬರಲ್ಲ ನಮ್ಗೆ. ಸೊ ಅದಕ್ಕೆ ಇವತ್ತು ನನ್ನ ಹತ್ರ 50,000 ವಿದ್ಯಾರ್ಥಿಗಳಿದ್ದಾರೆ. ಸೊ TD ಸಂಸ್ಥೆ ನೀವು ಯಾವ ಡಿಸ್ಟಿಕ್ ಹೋದ್ರೂ ಒಬ್ಬಲ್ಲ ಒಬ್ಬರು ಬಂದು ಮೀಟ್ ಮಾಡೋಕ್ಕೆ ಬರ್ತಾರೆ. ಸರ್ ನಮ್ಮ ಮನೆಯಲ್ಲೇ ಉಳ್ಕೊಳ್ಳಿ ಸರ್ ಅಂತ ಅಷ್ಟು ಅಭಿಮಾನ ಪ್ರೀತಿನ ನಾವು TD ಸಂಸ್ಥೆಯವರು ಸಂಪಾದನೆ ಮಾಡಿದ್ವಿ. ಫೇಸ್ ಟು ಫೇಸ್ ಸಿಕ್ಕಿ ಜನಗಳ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿದ್ವಿ. ಬರೀ ಆನ್ಲೈನಲ್ಲಿ ವಿಡಿಯೋ ಮಾಡಿ ಪುಂಗಿ ಬಿಡೋರಲ್ಲ ನಾವು, ಫೇಸ್ ಟು ಫೇಸ್ ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಡೋರನ್ನ ಮಾತ್ರ ನಂಬಿ ಅಂತ ನಾನು ಹೇಳ್ತೀನಿ.
ಆನ್ಲೈನಲ್ಲಿ ಬಂದು ಸ್ಟಾಕ್ ಮಾರ್ಕೆಟ್ ಅದು ಇದು ಯಾರಾದರೂ ಏನಾದರೂ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರನ್ನೂ ನಂಬೇಡಿ. ಆ ಚಾನಲ್ಗಳನ್ನ ಫಸ್ಟ್ ಅನ್ಸಬ್ಸ್ಕ್ರೈಬ್ ಮಾಡಿ ಅದನ್ನು ಅನ್ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಫೇಸ್ ಟು ಫೇಸ್ ಸಿಗ್ತಾರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರು, ಅವ್ರನ್ನ ಮಾತ್ರ ಫಾಲೋ ಮಾಡಿ. ಯಾವತ್ತೂ ಸಹ ಬರೀ ಯೂಟ್ಯೂಬಲ್ಲಿ ಬಂದು ವಿಡಿಯೋ ಮಾಡೋರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಣಕಾಸಿನ ಬಗ್ಗೆ ಹೇಳ್ಕೊಡೋನ್ನ ಏನಂತಾರೆ, ಫಿನ್ ಇನ್ಫ್ಲೂಯೆನ್ಸರ್ಸ್. ಈ ಥರ ಫಿನ್ ಇನ್ಫ್ಲೂಯೆನ್ಸರ್ಸ್ ಇಂದನೇ ನಮ್ಮ ದೇಶದಲ್ಲಿ ಸಿಕ್ಕಾಬಟ್ಟೆ ಲಾಸ್ ಮಾಡ್ಕೋತಾ ಇರೋದು ಜನ. ಯಾಕಂದರೆ ಅವ್ರ ಕೈಗೆ ಸಿಗಲ್ಲ, ಬರೀ ಆನ್ಲೈನಲ್ಲಿ ಬಂದು ಅದು ಇದು ಒದ್ರು ಬಿಡ್ತಾರೆ, ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡ್ಬಿಡ್ತಾರೆ, ಕಲರ್ಫುಲ್ ವೀಡಿಯೋಸ್ ಹಾಕ್ಬಿಡ್ತಾರೆ, ಜನಗಳನ್ನ ಲಾಸ್ ಮಾಡಿಬಿಟ್ಟು ಸೈಲೆಂಟ್ಗೆ ಹೋಗ್ಬಿಡುತ್ತೆ. ಬಟ್ ನಾವಾದರೆ ದಿನ ಬೆಳಗ್ಗೆ 200 ಜನ ವಿದ್ಯಾರ್ಥಿಗಳು ನನಗೋಸ್ಕರ ಕಾಯ್ತಾ ಇರ್ತಾರೆ ರಾಜಾಜಿನಗರ ಬ್ರಾಂಚಲ್ಲಿ. ಬಂದು ಒಂದು ಸತಿ ರಾಜಾಜಿನಗರ ಬ್ರಾಂಚ್ ವಿಸಿಟ್ ಮಾಡಿ. ಫೇಸ್ ಟು ಫೇಸ್, ಆಲ್ವೇಸ್ ರಿಮೆಂಬರ್, ಫೇಸ್ ಟು ಫೇಸ್ ಸಿಗೋರನ್ನ ಮಾತ್ರ ಫಾಲೋ ಮಾಡಿ. ಪಾಯಿಂಟ್ ನಂಬರ್ 2, ಸೆಲ್ ಕಾಲ್ ಆಪ್ಷನ್ಸ್. ಸೆಲ್ ಕಾಲ್ ಆಪ್ಷನ್ಸ್ ಮಾಡಿ. ಎಕ್ಸಾಂಪಲ್ ನೋಡಿ, ರಿಲಯನ್ಸ್ ಶೇರು ನಿಮ್ಮ ಹತ್ರ 1 ಲಾಟ್ ಅಷ್ಟಿದೆ. ಎಕ್ಸಾಂಪಲ್ ರಿಲಯನ್ಸ್ ಶೇರ್. ಸರಿ, ಇವಾಗ ರಿಲಯನ್ಸನ್ನ ನೀವು ಕೊಂಡ್ಕೊಂಡಿರೋದು 1300 ರೂಪಾಯಿ. ಇವಾಗ ರಿಲಯನ್ಸು 1200 ರೂಪಾಯಿಗೆ ಬಿದ್ದೋಗಿದೆ. ಎಕ್ಸಾಂಪಲ್ 1200 ರೂಪಾಯಿಗೆ ಬಿದ್ದೋಗಿದೆ. ಇವಾಗ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಬೈಯಿಂಗ್ ಪ್ರೈಸ್ ಏನಿದೆ 1300, ಅಲ್ಲಿಗೆ ಹೆಂಗಿದ್ರೂ ಹೋಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ, ನನಗೂ ಅನಿಸ್ತಾ ಇದೆ ಅಲ್ಲಿ ಹೋಗಲ್ಲ ಅಂತ. ಹೋಗಲ್ಲ ಅಂದರೆ ಏನು ಮಾಡಿ, 1300 ರೂಪಾಯಿದು ಕಾಲ್ ಸೇಲ್ ಕೊಡಿ. ಅಲ್ಲೊಂದು 10 ರೂಪಾಯಿ 12 ರೂಪಾಯಿ ಪ್ರೀಮಿಯಮ್ ಇರುತ್ತೆ, ತಗೊಳ್ಳಿ, 6000 ರೂಪಾಯಿ ದುಡ್ಡು ಬಂತಲ್ಲ. ಸರ್, ಮಾರ್ಕೆಟ್ ಬಿದ್ದೋಗಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋಬೋದು. ಈ ಥರ ಒಂದು ಟೆಕ್ನಿಕ್ ಮಾಡಿ. ಇದನ್ನೇನಂತ ಕರೀತಾರೆ, ಬಿಗ್ ಬಾಯ್ ಕವರ್ಡ್ ಕಾಲ್ ಅಂತ ಕರೀತಾರೆ. ಬಿಗ್ ಬಾಯ್ ಕವರ್ಡ್ ಕಾಲ್ ಅಂದರೆ ಏನಂದರೆ, ನಿಮ್ಮ ಹತ್ರ 1 ಲಾಟ್ ಅಷ್ಟು ಶೇರ್ಸ್ ಇದ್ದರೆ ನಿಮ್ಮ ಬೈಯಿಂಗ್ ಪ್ರೈಸು ಎಲ್ಲೋ ಇದೆ, 1300 ಇದೆ, ಇವಾಗ 1200 ಸ್ಟಾಕ್ ಬಿದ್ದೋಗಿದೆ. ನಿಮ್ಮ ಬೈಯಿಂಗ್ ಪ್ರೈಸ್ಗೆ ಕಾಲ್ ಸೇಲ್ ಕೊಟ್ಬಿಡಿ. ನೆಕ್ಸ್ಟ್ ನಿಮ್ಮ ಪ್ರಶ್ನೆ, ಸರ್ 1400 ರೂಪಾಯಿಗೆ ಹೋಗ್ಬಿಟ್ರೆ ಏನು ಸರ್ ಮಾಡೋದು? 1400 ರೂಪಾಯಿಗೆ ಹೋದರೆ ನಿಮ್ಮ ಬೈಯಿಂಗ್ ಪ್ರೈಸ್ 1300, ಇನ್ನೂ 100 ರೂಪಾಯಿ ಎಕ್ಸ್ಟ್ರಾ ಹೋಗಿದೆ, ಇನ್ನೂ ನಿಮ್ಗೆ ಲಾಭ ಬಂದಿದೆ. ಬಟ್ ನೀವು ಕಾಲ್ ಸೇಲ್ ಮಾಡಿದ್ದೆ ಯಾವುದು 1300ದು. ಎಷ್ಟು ರೂಪಾಯಿ ಇತ್ತು ಪ್ರೀಮಿಯಮ್? 12 ರೂಪಾಯಿ. ಸೊ ಈ ಕಾಲ್ ಸೇಲಲ್ಲಿ 88 ರೂಪಾಯಿ ಲಾಸ್ ಆಗುತ್ತೆ. ಬಟ್ ಈಕ್ವಿಟಿಯಲ್ಲಿ ನಿಮಗೆ ಆ ಕಡೆ ಕಾಸ್ಟ್ ಅಲ್ಲ, ಕಾಸ್ಟ್ಗಿಂತ 200 ರೂಪಾಯಿ ಮೇಲಕ್ಕೆ ಹೋಯ್ತು. ಈಕ್ವಿಟಿಯಲ್ಲಿ 200 ರೂಪಾಯಿ ಲಾಭ ಬಂತು. ಆ 200 ರೂಪಾಯಿ ಲಾಭದಲ್ಲಿ 100 ರೂಪಾಯಿ ಕಾಸ್ಟ್ 200 ರೂಪಾಯಿ ಲಾಭ. ಕಾಲ್ ಸೇಲಲ್ಲಿ 88 ರೂಪಾಯಿ ಆಯಿತು. ಸ್ಟಿಲ್ 12 ರೂಪಾಯಿ ಲಾಭದಲ್ಲೇ ಇರ್ತೀರ. ಜೊತೆಗೆ ನೀವು ಚಕ್ರವ್ಯೂಹದಿಂದ ಹೊರಗಡೆ ಬಂದ್ರಲ್ಲ, ಇನ್ನು ಅದಕ್ಕಿಂತ ಖುಷಿ ಇನ್ನೇನಿದೆ. ರಿಲಯನ್ಸ್ ಶೇರ್ ಮೇಲಕ್ಕೆ ಹೋಗಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರೋರಿಗೆ ರಿಲಯನ್ಸ್ ಸ್ಟಾಕ್ ಮೇಲಕ್ಕೂ ಹೋಯ್ತು, ಪ್ರಾಫಿಟು ಬಂತಲ್ಲ, 12 ರೂಪಾಯಿ ಆಗಲಿ, ಒಂದು 6000 ರೂಪಾಯಿ ದುಡ್ಡು ಬಂತಲ್ಲ, ಇನ್ನು ಅದಕ್ಕಿಂತ ಖುಷಿ ಏನಿದೆ? ಚಕ್ರವ್ಯೂಹದಿಂದ ಹೊರಗಡೆ ಬಂದ್ರಲ್ಲ, ಇನ್ನು ಅದಕ್ಕಿಂತ ಖುಷಿ ಏನಿದೆ? ಈ ಥರ ನೀವು ಕಾಲ್ ಸೇಲ್ಗಳನ್ನ ಮಾಡಿ ದುಡ್ಡು ಮಾಡ್ಬೋದು. ನೆಕ್ಸ್ಟು, ಸರ್ ನನ್ನ ಹತ್ರ ರಿಲಯನ್ಸ್ ಇಲ್ಲ ಸರ್, ಇನ್ಫೋಸಿಸ್ ಇಲ್ಲ ಸರ್, ಯಾವುದೂ ಇಲ್ಲ ಸರ್, ನನ್ನ ಹತ್ರ ಸ್ಟಾಕ್ಸ್ ಇದೆ ಸರ್ ಅಂತ ನೀವು ಹೇಳ್ಬೋದು. ಯಾರ ಹತ್ರ ಸ್ಟಾಕ್ಸ್ ಇದೆಯೋ, ಲೆಟ್ಸೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಸ್ಟಾಕ್ಸ್ ಇದೆ, 10 ರಿಂದ 17 ಲಕ್ಷ ರೂಪಾಯಿ ಸ್ಟಾಕ್ಸ್ ಇದ್ದರೆ, ಸೊ 10 ಲಕ್ಷ ರೂಪಾಯಿ ಇದ್ರೇನು ಇಟ್ಸ್ ವೆರಿ ಡಿಫಿಕಲ್ಟ್. ಅಟ್ಲೀಸ್ಟ್ ಒಂದು 17 ಲಕ್ಷ ರೂಪಾಯಿ ನಿಮ್ಮ ಹತ್ರ ಸ್ಟಾಕ್ಸ್ ಇದ್ದರೆ, ವಿಚ್ ಈಸ್ ಈಕ್ವಲ್ ಟು 1 ಲಾಟ್ ಆಫ್ ನಿಫ್ಟಿ. 1 ಲಾಟ್ ಆಫ್ ನಿಫ್ಟಿ ಇದು ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ನೀವೇನು ಮಾಡ್ಬೋದು, 1 ಲಾಟು ಕಾಲ್ ಸೆಲ್ ಮಾಡ್ಬೋದು. ಯಾವ ಕಾಲ್ ಸೆಲ್ಲು? ಲೆಟ್ಸೆ ಇವಾಗ ಮಾರ್ಕೆಟ್ 22,800 ನೀವು 24,000 ಕಾಲ್ ಸೆಲ್ ಮಾಡ್ಬೋದು. 24,000 ಕಾಲು, ಬಿಕಾಸ್ 24,000ಕ್ಕೆ ಹೋಗಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ಸರ್ 24,000ಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಸರ್? ಇಲ್ಲಿ ನಿಮ್ಮ ಈಕ್ವಿಟಿ ಪ್ರಾಫಿಟಿಗೆ ಬಂದ್ಬಿಡುತ್ತಲ್ಲ ಸರ್, ಇಲ್ಲಿ ಈಕ್ವಿಟಿ ಕಾಸ್ಟ್ ಬರುತ್ತಲ್ಲ, ಇನ್ನು ಅದಕ್ಕಿಂತ ಖುಷಿ ಇನ್ನೇನಿದೆ? ಇವಾಗ ನಿಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗಿದೆ ತಾನೆ, 24,000 ಕಾಲ್ ಸೇಲ್ ಮಾಡಿದ್ದೀರಾ, ಮಾರ್ಕೆಟ್ 24,000ಕ್ಕೆ ಬಂದುಬಿಟ್ರೆ ನಿಮ್ಮ ಈಕ್ವಿಟಿ ಏನು ಲಾಸ್ ಇದೆಯಲ್ಲ, ಪ್ರಾಫಿಟ್ಗೆ ಬಂದುಬಿಡುತ್ತಲ್ಲ, ಅದಕ್ಕಿಂತ ಖುಷಿ ಇನ್ನೇನಿದೆ? ಜೊತೆಗೆ ಬೀಟಾ ಸಹ ಚೆಕ್ ಮಾಡಬೇಕಾಗುತ್ತೆ. ಬೀಟಾ ಅಂದರೆ ಏನಂದರೆ, ಎಕ್ಸಾಂಪಲ್ ನೋಡಿ, ಬಜಾಜ್ ಫಿನಾನ್ಸ್ ಬೀಟಾ ಒಂದು 1.2 ಇದೆ ಅಂತ ಅಂದ್ಕೊಳ್ಳೋದು. ಸೊ ಬೀಟಾ 1.2 ಇದೆ ಅಂದರೆ ಅರ್ಥ ಏನಂದರೆ, ನಿಫ್ಟಿ 100 ಪಾಯಿಂಟ್ ಇಲ್ಲ ಒಂದು 1% ಮೂವ್ ಕೊಟ್ಟರೆ ಬಜಾಜ್ ಫಿನಾನ್ಸ್ 1.2% ಮೂವ್ ಕೊಡುತ್ತೆ. ಕರೆಕ್ಟಾ? ಇದೇ ಬೀಟಾ ಮೀನಿಂಗ್. ಲೆಟ್ಸೆ ನಿಫ್ಟಿ 10% ಮೂವ್ ಕೊಟ್ಟರೆ ಬಜಾಜ್ ಫಿನಾನ್ಸ್ 12% ಮೂವ್ ಕೊಡುತ್ತೆ, ಬಿಕಾಸ್ ದ ಬೀಟಾ ಆಫ್ ಬಜಾಜ್ ಫಿನಾನ್ಸ್ ಇಸ್ 1.2. ಸೊ ದೇರ್ ಆರ್ ಸರ್ಟನ್ ಸ್ಟಾಕ್ಸ್ ಲೈಕ್ ITC, ಲೋ ಬೀಟಾ ಸ್ಟಾಕ್ಸ್. ಎಕ್ಸಾಂಪಲ್ ITC ಬೀಟಾ 0.8 ಅಂತ ಅಂದ್ಕೊಳ್ಳೋಣ. ನಿಫ್ಟಿ 10% ಮೂವ್ ಆದರೂ ITC ಬರೀ 8% ಮೂವ್ ಆಗುತ್ತೆ. ಇದು ಲೋ ಬೀಟಾ ಸ್ಟಾಕ್ಸ್. ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋ ಬೀಟಾ ಏನಿದೆ ಅಂತ ಕಂಡುಹಿಡಿಯಿರಿ. ಕಂಡುಹಿಡಿಯೋದು ಹೆಂಗೆ ಅಂದರೆ, ಏನೂ ಇಲ್ಲ, ಮನಿ ಕಂಟ್ರೋಲ್ಗೆ ಹೋಗಿ ನಿಮ್ಮ ಸ್ಟಾಕ್ ಹೆಸರು ಹಾಕಿ, ಅಲ್ಲಿ ಕೆಳಗಡೆನೆ ಮಾರ್ಕೆಟ್ ಕ್ಯಾಪು ಅದೆಲ್ಲ ಬರುತ್ತಲ್ಲ, ಮಾರ್ಕೆಟ್ ಕ್ಯಾಪ್, PE ರೇಷಿಯೋ, PB ರೇಷಿಯೋ ಪಕ್ಕದಲ್ಲೇ ಬೀಟಾ ಅಂತ ಇರುತ್ತೆ. ಆ ಬೀಟಾ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಎಷ್ಟು ಸ್ಟಾಕ್ಸ್ ಇದೆಯೋ ಎಲ್ಲ ಬೀಟಾನ ತಗೊಳ್ಳಿ,
ಆ ಎಲ್ಲ ಬೀಟಾ ಅಡಿಷನ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಸ್ಟಾಕ್ ಇದೆ, 10 ಸ್ಟಾಕ್ ಇದೆ ಅನ್ಕೊಳ್ಳೋಣ, ಡಿವೈಡೆಡ್ ಬೈ 10 ಮಾಡಿ ವಿಲ್ ಗೆಟ್ ದ ಆವರೇಜ್ ಬೀಟಾ ಆಫ್ ಯುವರ್ ಪೋರ್ಟ್ಫೋಲಿಯೋ. ನಿಮ್ಮ ಆವರೇಜ್ ಬೀಟಾ ಆಫ್ ಯುವರ್ ಪೋರ್ಟ್ಫೋಲಿಯೋ ನೋಡಿಕೊಂಡು ನೀವು ಕಾಲ್ ಸೆಲ್ ಮಾಡ್ಕೋಬೋದು. ಡೆಫಿನೆಟ್ಲಿ ಕಾಲ್ ಸೆಲ್ ಮಾಡಿಕೊಂಡು ಹೆಂಗಿದ್ರು ಮಾರ್ಕೆಟ್ ಬೇರಿಶ್ ಇದೆ, ಮಾರ್ಕೆಟ್ ಮೇಲಕ್ಕೆ ಹೋಗಲ್ಲ, ಮಾರ್ಕೆಟ್ ಮೇಲಕ್ಕೆ ಹೋದರೆ ಪೋರ್ಟ್ಫೋಲಿಯೋ ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಹೋಗಲಿಲ್ಲ ಅಂದರೆ ಕಾಲ್ ಸೆಲ್ಲಲ್ಲಿರೋ ದುಡ್ಡು ಬರುತ್ತೆ, ಅದನ್ನು ತಗೊಳ್ಳಿ. ದಿಸ್ ಇಸ್ ನಥಿಂಗ್ ಬಟ್ ಕಾಲ್ ಸೆಲ್ ಸ್ಟ್ರಾಟಜಿ ಆರ್ ಆಲ್ಸೋ ನೋನ್ ಆಸ್ ಬಿಗ್ ಬಾಯ್ ಕವರ್ಡ್ ಕಾಲ್ ಸ್ಟ್ರಾಟಜಿ. ಸೊ ಇದನ್ನು ನಾನು ಬಿಗ್ ಬಾಯ್ ಕವರ್ಡ್ ಕಾಲ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಒಂದು ಬೇಸಿಕ್ ಹಿಂಟನ್ನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಪ್ರೊಟೆಕ್ಟಿವ್ ಪುಟ್ ತೊಗೋಬೋದು. ಪ್ರೊಟೆಕ್ಟಿವ್ ಪುಟ್. ಸೊ ಪ್ರೊಟೆಕ್ಟಿವ್ ಪುಟ್ ಅಂದರೆ ಏನಂದರೆ, ಲೆಟ್ಸೇ ನಿಮ್ಮ ಹತ್ರ ಒಂದು ನಿಫ್ಟಿ ಎಕ್ಸಾಂಪಲ್ ನೋಡಿ, ಒಂದು ನಿಫ್ಟಿ ಎಷ್ಟಲ್ಲಿದೆ, 22,800 ಇಂಟು 75 ಮಾಡಿ, ಹತ್ರ ಒಂದು 17 lakhs ಇದೆ ಅಂತ ಅನ್ಕೊಳ್ಳೋಣ. 17 lakhs ಅಷ್ಟು ಪೋರ್ಟ್ಫೋಲಿಯೋ ಇದೆ. ಸೊ ನೀವೇನು ಮಾಡ್ಬೋದು, 1 lot ಅಷ್ಟು ಪುಟ್ಟನ್ನು ನೀವು ತೊಗೋಬೋದಾಯ್ತು. ನಿಫ್ಟಿಗೆ ಒಂದು ಪ್ರೊಟೆಕ್ಟಿವ್ ಪುಟ್ ತೊಗೋಬೋದಾಯ್ತು. ಸರ್ ಏನಾಗುತ್ತೆ ಸರ್ ಪ್ರೊಟೆಕ್ಟಿವ್ ಪುಟ್ ತೊಗೊಳೋದ್ರಿಂದ? ಸರ್ ಮಾರ್ಕೆಟ್ ಬಿದ್ದರೆ ನಿಮ್ಗೆ ಅಟ್ಲೀಸ್ಟ್ ಆ ಪುಟ್ಟಲ್ಲಿ ಸ್ವಲ್ಪ ದುಡ್ಡು ಬರ್ತಾ ಇತ್ತಲ್ಲ. ಕಳೆದ 3-4 ತಿಂಗಳಿಂದ ಮಾರ್ಕೆಟ್ ಒಂದು 3,000 ಪಾಯಿಂಟ್ ಬಿದ್ದಿದೆ, ಕರೆಕ್ಟಾ? ಸೊ ನೀವು ಪ್ರೊಟೆಕ್ಟಿವ್ ಪುಟ್ ತೊಗೊಂಡು, ಸೊ ಡೆಫಿನೆಟ್ಲಿ ಮಾರ್ಕೆಟ್ ಬಿದ್ದರೂ ಸಹ ಟಿಟಾಡಿಕೆ ಆಗುತ್ತೆ. ಅದು ನೀವು ಪ್ರಶ್ನೆ ಕೇಳ್ಬೋದು, ಸರ್ ಟಿಟಾಡಿಕೆ ಆಗಿ ಹೋಗ್ಬಿಡುತ್ತಲ್ಲ ಸರ್, ಅದು ಏನು ಮಾಡೋದು ಸರ್? ಸೊ ನೀವೇನು ಮಾಡ್ಬೋದು, ಫಾರ್ ಔಟ್ ಆಫ್ ದಿ ಮನಿ ಪುಟ್ ತೊಗೋಬೋದಾಯ್ತು. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಾ, ಡಿಸೆಂಬರ್ 2025 ಪುಟ್ಟನ್ನು ನಾವು ಇವತ್ತೇ ತೊಗೋಬೋದಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಇದನ್ನು ಗೊತ್ತು ಮಾಡ್ಕೊಳ್ಳಿ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಈಗ ಸ್ಟಾಕ್ ಮಾರ್ಕೆಟ್ನ ಹೆಂಗೆ ಕಲಿತಾರೆ, ಯಾರೋ ಯೂಟ್ಯೂಬರು ಫೇಸ್ ಟು ಫೇಸ್ ಸಿಗಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಕಲ್ತ್ಬಿಡ್ತಾರೆ. ಫೇಸ್ ಟು ಫೇಸ್ ಸಿಗೋರ ಹತ್ರ ಮಾತ್ರ ಬಂದು ಸ್ಟಾಕ್ ಮಾರ್ಕೆಟ್ ಕಲೀರಿ ಅಂತ ನಾನು ಹೇಳಿ. ಪ್ರೊಟೆಕ್ಟಿವ್ ಪುಟ್ ಅಂದರೆ ವೆರಿ ಸಿಂಪಲ್, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಲೆಟ್ಸೇ ಇವಾಗ ನಿಮ್ಮ ಹತ್ರ ರಿಲಯನ್ಸ್ ಶೇರ್ ಇದೆ, 500 ಶೇರ್ ಇದೆ. 500 ಶೇರ್ ರಿಲಯನ್ಸ್ ಒಂದು 6 ಲಕ್ಷ ರೂಪಾಯಿ ದುಡ್ಡು ಹಾಕ್ಕೊಂಡಿದ್ರೆ. ಸೊ ಇವಾಗ ನಿಮಗೆ ರಿಲಯನ್ಸ್ ಇನ್ನೂ ಬೀಳುತ್ತೆ ಅನಿಸುತ್ತೆ, ನೀವೇನು ಮಾಡ್ಬೋದು, ರಿಲಯನ್ಸ್ ಒಂದು ಪುಟ್ಟನ್ನು ತೊಗೋಬೋದು. ಯಾವುದು? ಎಕ್ಸಾಂಪಲ್ 1200 ಸಮ್ ಚೇಂಜಲ್ಲಿದ್ದರೆ ನಿಮ್ಗೆ ಇನ್ನೂ ಬೀಳುತ್ತೆ ಅನಿಸ್ತದೆ, ಒಂದು ಪ್ರೊಟೆಕ್ಟಿವ್ ಪುಟ್ ತೊಗೊಂಡ್ರೆ ಅಟ್ಲೀಸ್ಟ್ ಆ ಸ್ಟಾಕ್ ಬೀಳ್ತಾ ಇದ್ರೂ ನಿಮ್ಗೊಂದು ಪ್ರೊಟೆಕ್ಷನ್ ಸಿಗುತ್ತೆ, ಹ್ಯೂಜ್ ಲಾಸ್ ಆಗೋದನ್ನು ತಡೆಗಟ್ಟುತ್ತೆ. ಸರ್ ಸೈಡ್ ವೇಸ್ ಮಾಡಿಬಿಟ್ರೆ, ಸೈಡ್ ವೇಸ್ ಮಾಡಿದ್ರೆ ಕ್ಯಾಶ್ ಮಾರ್ಕೆಟಲ್ಲೂ ಲಾಭ ಇಲ್ಲ, ಪ್ರೊಟೆಕ್ಟಿವ್ ಪುಟ್ಟಲ್ಲೂ ಲಾಸ್ ಆಗುತ್ತೆ. ಅದರಿಂದ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ, ಒಂದು 2-3 ತಿಂಗಳು ಅಭ್ಯಾಸ ಮಾಡಿ ಅಂತ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನಾವು ಪ್ರೊಟೆಕ್ಟಿವ್ ಪುಟ್ ಅನ್ನೋದ್ರ ಬಗ್ಗೆ ಬರ್ಕೊಂಡಿರಿ, ಇದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್, ಹೆಡ್ಜ್ ವಿತ್ ಫ್ಯೂಚರ್ ಸೆಲ್. ಸರ್ ಫ್ಯೂಚರ್ ಸೆಲ್ ಮಾಡಿ ಹೆಡ್ಜ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ರಿಲಯನ್ಸ್ ನಿಮ್ಮ ಹತ್ರ 1 lot ಅಷ್ಟು ಈಕ್ವಿಟಿ ಇದೆ. ನೀವೇನು ಮಾಡ್ಬೋದಾಯಿತು, ಬೀಳುತ್ತೆ ಅನ್ನೋ ಟೈಮಲ್ಲಿ ಫ್ಯೂಚರ್ಸ್ನ ಶಾರ್ಟ್ ಮಾಡ್ಬೋದಾಯಿತು. ಸೊ ರಿಲಯನ್ಸ್ ಎಷ್ಟು ಬೀಳುತ್ತೋ ಅಷ್ಟು ಲಾಭ ನಿಮ್ಗೆ ಅಲ್ಲಿ ಬಂದ್ಬಿಡ್ತಾಯಿತ್ತು. ಸೊ ಇವತ್ತು ಅರ್ಥ ಆಯ್ತು ಅನಿಸುತ್ತೆ ಏನಕ್ಕೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಅಂದರೆ ಪೋರ್ಟ್ಫೋಲಿಯೋನ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಫ್ಯೂಚರ್ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ತುಂಬ ಜನ ಏನು ಅನ್ಕೋತಾರೆ, ಫ್ಯೂಚರ್ ಆಪ್ಷನ್ ಗ್ಯಾಮ್ಲಿಂಗು, ಅದು ಮಾಡಬಾರ್ದು ಅನ್ಕೋತಾರೆ. ಸ್ವಾಮಿ ಫ್ಯೂಚರ್ ಆಪ್ಷನ್ ಮಾಡಿರೋದೇ ನಿಮಗೋಸ್ಕರ ಸ್ವಾಮಿ, ನಿಮ್ಮ ದುಡ್ಡನ್ನ ಉಳಿಸ್ಕೊಳ್ಳಿ, ನಿಮ್ಮ ಪೋರ್ಟ್ಫೋಲಿಯೋನ ನೀವು ಕಾಪಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಬಟ್ ಫ್ಯೂಚರ್ ಆಪ್ಷನ್ ಅಂದರೆ ಫ್ಯೂಚರ್ ಆಪ್ಷನ್ ಮಾಡ್ತಾ ಇದೆಯಾ, ಅದೆಲ್ಲ ಗ್ಯಾಮ್ಲಿಂಗು, ಯಾರೇ ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ಕೊಡ್ತಾರೆ. ಸರ್ ಸ್ಟಾಕ್ ಮಾರ್ಕೆಟಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಏನಕ್ಕೆ ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಮಾಡಿದಾರೆ ಅಂತ ತಿಳ್ಕೊಳ್ಳಿ, ಫ್ಯೂಚರ್ ಆಪ್ಷನ್ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಇವಾಗ ನನ್ನ ಹತ್ರ ಒಂದು 50,000 ಶೇರ್ಸ್ ಇದೆ ರಿಲಯನ್ಸ್. ಜಸ್ಟ್ ಎಕ್ಸಾಂಪಲ್, ನನ್ನ ಹತ್ರ ಇಲ್ಲ ಅಸಂಪ್ಷನ್, 50,000 ಶೇರ್ ನನ್ನ ಹತ್ರ ರಿಲಯನ್ಸ್ ಇದೆ. ಸೊ 50,000 ಶೇರ್ ಅಂದರೆ ಎಷ್ಟು? 100 lot ರಿಲಯನ್ಸ್ ಇದೆ ನನ್ನ ಹತ್ರ. ನಾನೇನು ಮಾಡ್ಬೋದು, 100 lot ನನಗೆ ರಿಲಯನ್ಸ್ ಬೀಳುತ್ತಾರೆ, 100 lot ಫ್ಯೂಚರ್ಸ್ನ ನಾನು ಸೆಲ್ ಮಾಡ್ಬೋದು. ಇದೊಂದು ಪಾಯಿಂಟ್. ಮಾರ್ಕೆಟ್ ರಿಲಯನ್ಸ್ ಎಷ್ಟು ಬೀಳುತ್ತೋ ಅಷ್ಟು ಲಾಭ ನನಗೆ. ಈ ಮಂತು ರಿಲಯನ್ಸ್ ಒಂದು 100 ರೂಪಾಯಿ ಬಿದ್ದರೆ 100 × 50,000 50 ಲಕ್ಷ ಲಾಭ ಬರ್ತಾಯಿದೆ. ನೆಕ್ಸ್ಟು, ಸರ್ ರಿಲಯನ್ಸ್ ಬೀಳಲ್ಲ ಅನ್ಸಿದ್ರೆ ನಾನೇನು ಮಾಡಲಿ ಸರ್? ಸರ್ ರಿಲಯನ್ಸ್ ಎಲ್ಲಿದೆಯೋ, ರಿಲಯನ್ಸ್ ನೀವು ಬೈಯಿಂಗ್ ಪ್ರೈಸ್ ಎಲ್ಲಿದೆಯೋ ಆ ಬೈಯಿಂಗ್ ಪ್ರೈಸ್ಗಿಂತ ಒಂದು ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟು ಕಾಲ್ ಸೆಲ್ ಕೊಡಿ, ಇಲ್ಲ ಬೈಯಿಂಗ್ ಪ್ರೈಸಲ್ಲೇ ಕಾಲ್ ಸೆಲ್ ಕೊಡಿ. ಏನಂತೆ, ಬೈಯಿಂಗ್ ಪ್ರೈಸಲ್ಲಿ ಕಾಲ್ ಸೆಲ್ ಕೊಟ್ಟರು ಆ ದುಡ್ಡೆಲ್ಲ ನಿಮಗೆ ತಾನೇ ಬರುತ್ತೆ. ಸೊ ಈ ಥರ ಹೆಡ್ಜ್ ಮಾಡೋದು ಕಲೀರಿ. ಸೊ ಈ ಮಾರ್ಕೆಟ್ ಬೀಳ್ತಾ ಇದೆ, ತುಂಬ ಜನಕ್ಕೆ ಹೆಡ್ಜ್ ಅಂದರೆ ಗೊತ್ತಿಲ್ಲ. ಸೊ ತುಂಬ ಜನ ನಿಮ್ಗೇನು ಹೇಳ್ಕೊಡ್ತಾರೆ ಯೂಟ್ಯೂಬಲ್ಲಿ ಬಂದು, ಜಸ್ಟ್ ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ. ಎಸ್, ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ. ಬಟ್ ಮಾರ್ಕೆಟ್ ಏನಾದ್ರು ಒಂದು ಕಂಟಿನ್ಯೂಸ್ಲಿ 6 months to 1 year or 2 years ಎದೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ? ನೀವೆಲ್ಲೋ ಕಷ್ಟಪಟ್ಟು ಏನೇನೋ ಮಾಡಿ ತಂದಿರ್ತೀರ ದುಡ್ಡು, 2 years ಮಾರ್ಕೆಟ್ ಎದೊಳ್ಳಿಲ್ಲ ಅಂದರೆ, ಸೊ ಫಸ್ಟ್ ಆಫ್ ಆಲ್ 2 years ಎದೊಳುತ್ತೆ, ನಥಿಂಗ್ ಟು ವರಿ. ಸೊ ನಾನೇನು ಭಯಪಡಿಸ್ತಾ ಇಲ್ಲ. ಬಟ್
ಅಟ್ಲೀಸ್ಟ್ ಒಂದು 6 months to 1 year ಎದೊಳ್ಳಿಲ್ಲ, ಏನು ಮಾಡ್ತೀರಾ? 1 year ನಿಮ್ಗೆ ರಿಟರ್ನ್ಸ್ ಇಲ್ಲ, 1 year ನಿಮಗೆ ಸ್ಟಾಕ್ ಮಾರ್ಕೆಟಿಂದ ಇನ್ಕಮ್ ಇಲ್ಲ. ಇನ್ಕಮ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೋದಾಯಿತು? ಹೆಡ್ಜಿಂಗ್ ನೀವು ಕಲಿಬೋದಾಯಿತು. ಸೊ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ರೀಸೆಂಟ್ಲಿ ಒಂದು ಅಮೆರಿಕನ್ ಟ್ರೇಡರ್ ಡಾಕ್ಟರ್ ವರ್ನಕ್ ಅವ್ರ ವಿಡಿಯೋ ನೋಡಿದ್ರಿ. ಅವ್ರೇನು ಮಾಡ್ತಾರೆ, ಅವ್ರ ಪೋರ್ಟ್ಫೋಲಿಯೋ ಡೌನ್ ಇದೆ, ನಂದು ಡೌನ್ ಇದೆ, ನಿಮ್ಮದು ಡೌನ್ ಇದೆ. ಅವ್ರೇನು ಮಾಡ್ತಾರೆ, ತುಂಬ ದೂರ ಹೋಗಿ 1000 points ದೂರ ಹೋಗಿ ಒಂದು ಕಾಲು ಪುಟ್ಟನ್ನ ಸೆಲ್ ಮಾಡಿ ಒಂದು ಸ್ಟ್ರ್ಯಾಂಗಲ್ ಮಾಡಿ ಸ್ಟ್ರ್ಯಾಂಗಲಿಂದ ಒಂದು 0.5% ದುಡ್ಡು ಮಾಡ್ತಾ ಇದ್ದಾರೆ. ಬಟ್ ತುಂಬ ಜನಕ್ಕೆ ಸ್ಟ್ರ್ಯಾಂಗಲ್ ಅಂದರೆ ಏನು, ಈ ಸ್ಟ್ರ್ಯಾಂಗಲಿಂದ ವಾರಕ್ಕೆ 0.5% ಮಾಡೋದು ಹೆಂಗೆ, ಇಲ್ಲ ಒಂದು 20 ಪೈಸೆ ಮಾಡೋದು ಹೆಂಗೆ, ಸೊ ತಿಂಗಳಿಗೆ ಒಂದು 2% ಮಾಡೋದು ಹೆಂಗೆ, ಇಲ್ಲ 1% ಮಾಡೋದು ಹೆಂಗೆ, ವಿಲ ಒದ್ದಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನದ್ದು ಪೋರ್ಟ್ಫೋಲಿಯೋ 1 ಕೋಟಿ ಇದೆ, 50 ಲಕ್ಷ ಇದೆ, ಪೋರ್ಟ್ಫೋಲಿಯೋ ಫುಲ್ ಡೌನ್ ಆಗಿದೆ. ಇವಾಗ ತಿಂಗಳಿಗೆ ಒಂದು 50,000 ಮಾಡೋದು ಹೆಂಗೆ ಗೊತ್ತಿಲ್ಲ. ಬಿಕಾಸ್ ಎಲ್ಲೋ ನೋಡಿಕೊಂಡು ಯಾರೋ ಆನ್ಲೈನಲ್ಲಿ ಬಂದು ಯೂಟ್ಯೂಬ್ ಮಾಡೋರು ಅವ್ರನ್ನ ನೋಡಿ ಕಲ್ತಿದ್ದಾರೆ. ಫೇಸ್ ಟು ಫೇಸ್ ಸಿಗೋರನ್ನ ನಂಬ್ತಾ ಇಲ್ಲ ಜನ. ಫೇಸ್ ಟು ಫೇಸ್ ಸಿಗೋರನ್ನ ನಂಬಿ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ನೀವು ಕಲಿಯೋದಕ್ಕೆ ಒಂದು ದೊಡ್ಡ ವೇದಿಕೆ ಇದೆ, ಕರ್ನಾಟಕದಲ್ಲಿ ಒಂದು ಸುವರ್ಣ ವೇದಿಕೆ ಇದೆ, ದಟ್ ಈಸ್ ನನ್ ಅದರ್ ದನ್ TD ಅಕಾಡೆಮಿ. ಇಡೀ ಭಾರತದಲ್ಲೇ ಈ ಥರ ಒಂದು ಆಫ್ಲೈನ್ ಕೋಚಿಂಗ್ ಸೆಂಟರ್ ಎಲ್ಲೂ ಇಲ್ಲ. ಸೊ ಈವನ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ ಲೈಕ್ ಇನ್ ಬಾಂಬೆಯಲ್ಲಿ ನೀವು ಕೇಳಿರ್ತೀರ, ದೊಡ್ಡ ಹೆಸರುಗಳಿದೆ, ಅವರು ಸಹ ಆಫ್ಲೈನಲ್ಲಿ ಇಲ್ಲ, ಬರೀ ಆನ್ಲೈನಲ್ಲಿ ಬರ್ತಾರೆ. ಆನ್ಲೈನಲ್ಲಿ ಕ್ಲೀನಾಗಿ ಹಾಗೆ ಹಿಂಗೆ ಅದು ಇದು ಹೇಳ್ಕೊಡ್ತಾರೆ. ಪ್ರಾಕ್ಟಿಕಲ್ ಅಪ್ರೋಚ್ ಇಲ್ಲ. ಪ್ರಾಕ್ಟಿಕಲ್ ಅಪ್ರೋಚ್ ಇಲ್ದಿರ ಆ ಬಾಂಬೆಗೆ ಹೋಗಿ ಕಲ್ತು ಬಂದಿರೋರು ಸಹ ನಮ್ಮ TD ಸಂಸ್ಥೆಗೆ ಬಂದು ಕಲಿತಾ ಇದ್ದಾರೆ. ಬಿಕಾಸ್ ಇಲ್ಲಿ ಪ್ರಾಕ್ಟಿಕಲ್ ಇದೆ. ಸೊ 60 ಜನ ಟೀಮ್ ಇದ್ದಾರೆ, 6 ಬ್ರಾಂಚ್ ಇದೆ, ಇನ್ನೊಂದು 45 ಡೇಸಲ್ಲಿ ಇನ್ನೊಂದು 2 ಬ್ರಾಂಚ್ ಓಪನ್ ಆಗ್ತಾ ಇದೆ. ಇಂಥ ಬೇರ್ ಮಾರ್ಕೆಟಲ್ಲೂ ಸಹ ನಾವು ದಾವಣಗೆರೆ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ, ವೈಟ್ಫೀಲ್ಡ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಬಿಕಾಸ್ ವಿ ಹ್ಯಾವ್ ಕಾನ್ಫಿಡೆಂಟ್ ಆನ್ ಅವರ್ ಸೆಲ್ಫ್ ಆ್ಯಂಡ್ ವಿ ವಿಲ್ ಮೇಕ್ ಶೋರ್ ಎವ್ರಿ ಒನ್ ಈಸ್ ಸಕ್ಸಸ್ಫುಲ್ ಇನ್ ದ ಮಾರ್ಕೆಟ್. ಸೊ ಇದೆಲ್ಲ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಸೊ ನಾವೆಲ್ಲ ಕನೆಕ್ಟ್ ಆಗಿರಬೇಕು, ಜೊತೆಯಲ್ಲಿ ಒಂದು ಕಡೆ ಸೇರ್ಕೋಬೇಕು, ಒಂದು ಸಮುದಾಯ ಕಟ್ಟಬೇಕು ಅಂತ ನಾವು ಮಾಡ್ತಿರೋದು. ಸೊ ಇವಾಗ ಒಂದು ಸಮುದಾಯ ಕಟ್ಟಬೇಕಾದ್ರೆ ಫೇಸ್ ಟು ಫೇಸ್ ಸಿಗಬೇಕು, ಎಲ್ಲರೂ ಮಾತಾಡಬೇಕು, ಕೈಗೆ ಸಿಗಬೇಕು. ಅಂಥವ್ರ ಜೊತೆ ನೀವು ಸೇರ್ಕೊಳ್ಳಿ. ಸುಮ್ಮನೆ ಏನೋ ವಿಡಿಯೋ ಮಾಡಿ ವೈರಲ್ ಮಾಡಬೇಕು, ಏನೋ ಒಂದು ಜನಗಳನ್ನ ಬರೀ ವಿಡಿಯೋಗಳು ಮಾಡಿ ಮಂಗ ಮಾಡಬೇಕು ಅಂತ ನಾವು ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಜನ ನೋಡಿರ್ತೀರ, ಬರೀ ವಿಡಿಯೋ ಮಾಡ್ತಾರೆ, ಹಾಗೆ ಸರ್ ಹಿಂಗೆ ಸರ್ ಅದು ಸರ್ ಸ್ಟಾಕ್ ಮಾರ್ಕೆಟ್ ಈ ಸ್ಟಾಕ್ ಹೋಗುತ್ತೆ ಅಂತೆಲ್ಲ ಮಾಡಿ ಜನಗಳನ್ನ ಮಂಗ ಮಾಡ್ತಾ ಇರೋದು ರಿಯಲ್. ಬರೀ ಆನ್ಲೈನಲ್ಲಿ ಬಂದು ಮಾಡೋರು, ಈ ಥರ ಆಫ್ಲೈನಲ್ಲಿ ಫೇಸ್ ಟು ಫೇಸ್ ಸಿಗೋರು, ಜನಗಳ ಒಂದು ಕಷ್ಟನ ನೋಡಿರೋರು, ಜನಗಳನ್ನ ಒಂದು ಕಡೆ ಕನೆಕ್ಟ್ ಮಾಡಬೇಕು, ಒಂದು ಕಡೆ ಸೇರಿಸ್ಬೇಕು ಅಂತ ನಾವು ಡೇ ಆ್ಯಂಡ್ ನೈಟ್ ಒದ್ದಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಒಂದು 10,000 ಸ್ಕ್ವೇರ್ ಫೀಟ್ ಆಫೀಸ್ನ ನಾವು TD ಸಂಸ್ಥೆಯವರು ನಾವು ಕಟ್ಟಿದ್ದೀವಿ. ಬನ್ನಿ, ಇದೊಂದು ದೊಡ್ಡ ಸಮುದಾಯ, ಇಲ್ಲಿ ಬಂದು ಸೇರಿಕೊಂಡು ಕಲ್ತ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶಿಂದ ಎಲ್ಲರೂ ಪಾರಾಗೋಣ, ಪ್ರಾಫಿಟ್ ಮಾಡೋಣ, ಎಲ್ಲರೂ ಜಯಶೀಲರನ್ನಾಗಿ ಮಾಡೋಣ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.